ಇವತ್ತು ಒಂದಲ್ಲ 3 ಜನ ಸತ್ತಿರೋದ್ರಿಂದ ಆಮೇಲೆ ಮಕ್ಕಳು ಸಣ್ಣ ಮಕ್ಕಳು. ಸೊ ಎಂಥವ್ರಿಗೂ ಅದು ಕರಳು ಕಿತ್ತು ಬರ್ತಕ್ಕಂಥ ವಿಚಾರ. ಯಾಕೆಂದರೆ ಮುಂದೆ ಅವ್ರ ಭವಿಷ್ಯ ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಇದು ಯಾವುದಾದ್ರೂ ಬೇರೆ ಏನೋ ಒಂದು ಘಟನೆಯಿಂದಾಗಿ ತಿರೋದ್ರೆ ಅದು ಲೆಕ್ಕ ಬೇರೆ, ಒಂದು ಹಾರ್ಟ್ ಅಟ್ಯಾಕೋ ಇಲ್ಲ ಕಾಯಿಲೆಯಿಂದನೋ ಇಲ್ಲ ಬೇರೆ ಆಕ್ಸಿಡೆಂಟ್. ಬಟ್ ಇದು ಅಮಾನ್ಯವಾಗಿ ಸತ್ತಿರೋದು ಒಂದು ರೀತಿ ಎಲ್ರಿಗೂ ಒಂದು ಆಕ್ರೋಶ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಅಷ್ಟು ಹರಸಾಹಸ ಆಗ್ತಾಯಿದೆ. ಆದರೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನು ಈಗ ಇಷ್ಟವರೆಗೂ FIR ಆಗಿರಲಿಲ್ಲ, ಈಗ FIR ಆಗ್ತಿದೆ, ಕಂಪ್ಲೀಟ್ ಆಗ್ತಿದೆ ಪ್ರೊಸೀಜರ್. ಈಗ ಆದಷ್ಟು ಸುಮಾರು ಈಗ ಒಂದು 12 ಜನ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಮಾಜರ್ ಮಾಡಿ ತದನಂತರ ಆ ಪಾರ್ಥಿವ ಶರೀರವನ್ನು ಅವರು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಅದಾಗಬೇಕು. ಈಗೇನು ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಅವ್ರ ಕುಟುಂಬಸ್ಥರ ಹತ್ರ ಕುತ್ಕೊಂಡು ಮಾತಾಡಿದಾಗ ಬಹುಶಃ ಅವರ ಒಂದು ಆಕ್ರೋಶಭರಿತವಾದ ಒಂದು ವಿಚಾರಗಳನ್ನು ಹೊರಹೊಮ್ಮಿದಾಗ ಏನು ಇವತ್ತು ತತ್ಕ್ಷಣಕ್ಕೆ DCF, ACF ಅವರು ಮತ್ತು RF ಇಷ್ಟು ಜನ ಮತ್ತು ಕೆಳಗ ಹಂತದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ವಜಾ ಮಾಡಬೇಕು ಅನ್ನೋದು ಒಂದು ಆಗ್ರಹ. ಜೊತೆಗೆ ಆ ಕುಟುಂಬಸ್ಥರಿಗೆ ಕನಿಷ್ಠ ಒಂದು ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ 2 ಕೋಟಿ ಅನುದಾನ ಕೊಡಿ ಅಂತ ಒಂದು ಕೇಳ್ತಾರೆ. ಯಾಕೆಂದರೆ ಸಾಕಷ್ಟು ಇಷ್ಟು ಒಂದು ಸಮಸ್ಯೆ ಮುಂದೆ ಅವರಿಗೆ ಅನುಭವಿಸೋದ್ರಿಂದ ಅವರು ಅಷ್ಟು ಒಂದು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಅಲ್ಲದೆ ಅವರ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸನೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲದೆ ಇವತ್ತೇನು ಆ ಸಣ್ಣ ಮಕ್ಕಳಿದ್ದಾರೆ, ಮುಂದೆ ಭವಿಷ್ಯ ಅವರ ಒಂದು ರೂಪಿಸ್ಕೊಳ್ಳಿಕ್ಕೆ ಅವರು ಎಲ್ಲಿ ತನಕ ಓದ್ತಾರೆ ಅಲ್ಲಿ ತನಕನೂ ಸರ್ಕಾರನೇ ಅವ್ರಿಗೆ ಭರಿಸಬೇಕು ಆ ವೆಚ್ಚನ ಅಂಥೇಳಿ ಬಹುಶಃ ಇವತ್ತು ಅವರು ಇಷ್ಟು ಡಿಮ್ಯಾಂಡನ್ನು ಆಗ್ರಹಿಸಿದ್ದಾರೆ. ಅದಲ್ಲದೆ ಕೊನೆಯಲ್ಲಿ ಇವಾಗ ಒಂದು ರಿಟೈರ್ಡ್ ಜಡ್ಜ್ ಮುಖಾಂತರ ಜುಡಿಷಿಯಲ್ ಎನ್ಕ್ವೈರಿ ಆಗಿ ಆ ತಪ್ಪಿತಸ್ಥರನ್ನ ಆದಷ್ಟು ಬೇಗ ಒಂದು ಶಿಕ್ಷೆಗೆ ಒಳಪಡಿಸಬೇಕು, ತನಿಖೆ ಒಂದು ಪಾರದರ್ಶಕವಾಗಿ ಆಗಬೇಕು ಅಂಥೇಳಿ ಇಷ್ಟು ಒಂದು ಡಿಮ್ಯಾಂಡನ್ನು ನಾವು ಅವರ ಒಂದು ಸಮ್ಮುಖದಲ್ಲಿ ಎಲ್ಲ ಸಂಘಟನೆಗಳ ಒಂದು ಮುಖಂಡರು, ನಾನು ಮತ್ತು ಅವರ ಕುಟುಂಬಸ್ಥರು ಮತ್ತು ಏನು ಭಾಗದ ರೈತ ಅಂದರೆ ಆ ಗ್ರಾಮದ ಮುಖಂಡರುಗಳು ಇಷ್ಟು ಜನ ಸೇರಿ ಈ ಒಂದು ಡಿಮ್ಯಾಂಡನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಟ್ಟಿದ್ದೀವಿ. ಸರ್ ಈಗ ಮಾತಾಡಿದ್ರೆ ಸರ್ CM ಜೊತೆ ಮಾತಾಡಿದ್ರೆ ಅಥವಾ ಮಿನಿಸ್ಟರ್ ಜೊತೆ ಮಾತಾಡಿದ್ರೆ? ಈಗ CM ಅವ್ರ ಹತ್ರ ಮಾತಾಡಿ ಈಗ ಅವರು ಆದಷ್ಟು ಈಗ ಸದನ ಈಗ ನಡೀತಾ ಇದೆ. ಸೋಮವಾರ ಒಂದು ಮೀಟಿಂಗ್ ಅಥವಾ ಸೋಮವಾರ ಟೈಮ್ ನೋಡ್ಕೊಂಡು ಮೀಟಿಂಗ್ ಕರೆದು ಇದಕ್ಕೆ ಆದಷ್ಟು ಏನಾದ್ರು ಒಂದು ಒಳ್ಳೇದು ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಅರಣ್ಯ ಸಚಿವರೂ ಆ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಈಗ ಎಲ್ಲಿ ತನಕ ಈಗಿದು ಈ ವಿಚಾರನ ನಾವು ಅವರು ಯಾವಷ್ಟು ಗಂಭೀರವಾಗಿ ತಗೊಂಡು ಇದು ಮಾಡ್ತಾರೆ ಅನ್ನೋದನ್ನು ನಾನು ಈಗ ಆಗ್ರಹಿಸ್ತೀವಿ. ಮತ್ತು ಆ ಮೀಟಿಂಗಲ್ಲಿ ಈಗ ಸಸ್ಪೆಂಡ್ ಆಗಲಿಕ್ಕೆ ಈಗ ಏನಾಗಿದೆ, ಇಮಿಡಿಯೇಟು ಅಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅಂತ ಒಂದು ಈಗ DC ಅವರು ಹಂತದಲ್ಲಿ ಒಂದು ತನಿಖೆ ಆಗುತ್ತೆ. ಅದು ಅಲ್ಲಿ ಏನು ವರದಿ ಬರುತ್ತೆ ಈಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ರು ಮತ್ತು ಇನ್ನು ಒಂದು ಡಿಸ್ಟ್ರಿಕ್ಟು ಜಡ್ಜು ಸಹ ಅಲ್ಲೂ ಅವರ ಹಂತದಲ್ಲೂ ಒಂದು ಎನ್ಕ್ವೈರಿ ಆಗೋದು ಉಂಟು. ಸೊ ತಕ್ಷಣ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಅವ್ರಿಗೆ ಆ್ಯಕ್ಷನ್ ಅಂತೂ ಆಗೇ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಡಿಮ್ಯಾಂಡ್ ಅಂತೂ ನಮ್ಮದಿದೆ.